ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 8ನೇ ವಚನದಲ್ಲಿ, ನಂಬಿಕೆಯನ್ನು ಅನುಸರಿಸಿರಿ. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತೂ ಇದ್ದಾನೆ, ನಿರಂತರವೂ ಹಾಗೆಯೇ ಇರುವನು. ನಾನಾ ವಿಧವಾದ ಅನ್ಯ ಉಪದೇಶಗಳ ಸೆಳಿವಿಗೆ ಸಿಕ್ಕಬೇಡಿರಿ. ದೇವರ ಕೃಪೆಯನ್ನು ಆತುಕೊಂಡು ಮನಸ್ಸನ್ನು ದೃಢ ಮಾಡಿಕೊಳ್ಳುವುದೇ ಉತ್ತಮವೇ. ಪ್ರಿಯ ಸಹೋದರರೇ, ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆಯೇ ಇವತ್ತು ಇದ್ದಾನೆ, ನಿರಂತರವೂ ಹಾಗೆಯೇ ಇರುವನು. ಆಮೆನ್. ನೀವು ನಿನ್ನೆ ಅನೇಕ ಬಾಧೆಗಳು, ದುಃಖಗಳು ಅನುಭವಿಸಿರಬಹುದು. ಆದರೆ ಅದೆಲ್ಲ ಒಳ್ಳೆಯದೆಂದು ಎಣಿಸಿರಿ. ಯೇಸು ಕ್ರಿಸ್ತನು ನಿಮ್ಮಲ್ಲಿ ಅದ್ಭುತ ಮಾಡಬೇಕೆಂದು ಅದನ್ನೆಲ್ಲ ನಿಮಗೆ ಕೊಟ್ಟನು. ಏಕೆಂದರೆ ಯೇಸು ಕ್ರಿಸ್ತನು ನಿಮ್ಮೊಂದಿಗೆ ಇದ್ದಾನೆ. ಆತನ ಚಿತ್ತದ ಪ್ರಕಾರವೇ ಅವನ್ನೆಲ್ಲ ನಡೆಸುವವನಾಗಿದ್ದಾನೆ. ಆಮೆನ್. ಅನೇಕ ಸಹೋದರರು ನಾವು ಯೇಸು ಕ್ರಿಸ್ತನಲ್ಲಿ ಇದ್ದು ಆತನಿಗೆ ಉಪವಾಸ ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಆದರೆ ನಮ್ಮ ಪ್ರಾರ್ಥನೆಗೆ ಆತನು ಉತ್ತರ ಕೊಡಲಿಲ್ಲವೆಂದು ಓಡಾಡುತ್ತಾ ಇರುವರು. ಅವರು ಎರಡು ಮನಸ್ಸು ಉಳ್ಳವರು. ಯೇಸು ಕ್ರಿಸ್ತನಲ್ಲೇ ಇದ್ದು ಆತನ ಕಾರ್ಯವನ್ನು ಹೊಂದದವರು. ಯೆಶಾಯನು ಪ್ರವಾದನೆ ಗ್ರಂಥ 43:2 ಯೆಹೋವನು ಹೀಗನ್ನುತ್ತಾನೆ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಣಗಿಸವು. ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು. ಆಮೆನ್. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೆನ್.